ಮೂಢನೆ ಮೂರ್ಖನೇ ಮೂಢನೇ ಮೂರ್ಖನೇ ಲೋಕಮಾತೆ ಸೀತೆ ಭುವನ ಖ್ಯಾತಿಯಾದಿ ಶಕ್ತಿ ಮೂಢನೇ ಯಾರಂತ ತಿಳಿದಿದ್ದೆ ಅವಳನ್ನು? ಲೋಕಮಾತೆ ಸೀತೆ ಭುವನ ಖ್ಯಾತಿಯಾದಿ ಶಕ್ತಿ ಮೂಢನೇ ಲೋಕಮಾತೆ ಸೀತೆ ಭುವನ ಖ್ಯಾತಿಯಾದಿ ಶಕ್ತಿ ಮೂಢನೆ ಮೂರ್ಖನೇ ಮೂಢನೇ ಮೂರ್ಖನೇ ಮೂಲ ಪ್ರಕೃತಿ ಇವಳ ದಿಸೆಯಲಿ ಮೂಲ ಪ್ರಕೃತಿ ಇವಳ ದಿಸೆಯಲಿ ಖಳರ ನಿರ್ಮೂಲ ಗೈವನವನದಿಲ್ದಲಿ ಖಳರ ನಿರ್ಮೂಲ ಗೈವನವನದಿಲ್ದಲಿ ಇವಳ ದಿಸೆಯಲಿ ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಸಿರ್ಪನು ಸತಿಯನ ಮೇಲೆ ಕೂಡಿ ಮುದವ ತಾಟನು ಸತಿಯನ ಮೇಲೆ ಕೂಡಿ ಮುದವ ತಾಡನು ಮುದವ ತಾಡನು ಪುರುಷ ವಿಶ್ವಮೂರ್ತಿ ಕೂಳದನುಕರರಿದು ಅಗ್ನಿ ಜ್ವಾಲೆಯೊಳಗೆ ಪರಿತಿ ತೀರ್ಪನು ಸತಿಯನ ಮೇಲೆ ಕೂಡಿ ಮುದವ ತಾಡನು ಸತಿಯನ ಮೇಲೆ ಕೂಡಿ ಮುದವ ತಾಡನು ಯಾತಕ್ಕಿಂತು ನುಡಿವೆ ಮೂರ್ಖನೇ ಲೋಕಮಾತೆ ಸೀತೆ ಭುವನ ಖ್ಯಾತಿ ಆದಿ ಶಕ್ತಿ ಮೂಢನೆ ಲೋಕಮಾತೆ ಸೀತೆ ಭುವನ ಖ್ಯಾತಿ ಆದಿ ಶಕ್ತಿ ಮೂಢನೆ ಮೂರ್ಖನೇ
ಒಡೆಯನು ಹರನು ಬ್ರಹ್ಮಾಂಡಕ್ಕೆ ಒಡೆಯನು 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 ಹರನು ಒಡೆಯನು ಒಡೆಯನು ಇವನ ಬಿಟ್ಟಿರದು ವಿಶ್ವಮೂರ್ತಿ ಭರ್ಗನು ಇವನ ಬಿಟ್ಟಿರದು ವಿಶ್ವಮೂರ್ತಿ ಭರ್ಗನು ಹರನು ಒಡೆಯನು ಭರ್ಗನು ಹರನು ಒಡೆಯನು ಹರನು ಭರ್ಗನು ಗಿರಿಜೆ ಮೂಲ ಪ್ರಕೃತಿ ಆದಿ ಪುರುಷ ಚಂದ್ರಚೂಡ ಗಂಗಾಧರನು ಎಮ್ಮ ಪುರದೊಳಿಗನು ಪರಮ ಮಗಿಮನಿವನ ಪೋಲ್ವರುಂಟೇ ಗಂಗಾಧರನು ಎಮ್ಮ ಪುರದೊಳಿಗನು ಪರಮ ಮಗಿಮ ಇವನ ಪೋಲ್ವರುಂಟೆ ಇವನ ಪೋಲ್ವರುಂಟೆ ಇವನ ಪೋಲ್ವರುಂಟೆ ಹರನು ಬ್ರಹ್ಮಾಂಡಕ್ಕೆ ಒಡೆಯನು ಇವನ ಬಿಟ್ಟಿರದು ವಿಶ್ವಮೂರ್ತಿ ಭರ್ಗನು ಇವನ ಬಿಟ್ಟಿರದು ವಿಶ್ವಮೂರ್ತಿ ಭರ್ಗನು ಹರನು ಒಡೆಯನು ಹರನು
ಸೋತೆನು ನಾ ಸೋತೆನು ನಿನ್ನಿತರ ಬಗೆನ ರೀತಿಗಾಗಿ ಚದುರಿ ನಾನೇ ಭೂತಳೇಂದ್ರವರ ಚೇತ ಕುವರ ದುರಖ್ಯಾತನಾಗು ಬೆದರಿ ಚದುರಿ ಸೋತೆನು ಸೋತಿನು ನನಗೆ ಕೆಟ್ಟ ಅಭ್ಯಾಸ. ಎದುರಾಳಿ ಬದ್ಧಾಹ್ವಾನ ಹುಟ್ಟಿದ್ರೆ ನನ್ನೊಳಗಿನ ಕ್ಷಾತ್ರ ಕೆಚ್ಚು ಕೆರಳಿ ಅದನ್ನು ಎದುರಿಸು ಮೆಟ್ಟಿ ಮೀರಿ ನಿಲ್ಲು ಅಂತ ಪ್ರಚೋದಿಸ್ತದೆ. ಭೂತಳದಲ್ಲಿರುವ ಶ್ರೇಷ್ಠ ನಗರಗಳಲ್ಲಿ ಒಂದಾದರೆ ರುದ್ರಾಕ್ಷಪುರದ ರುದ್ರಪುರದ ಅಧಿಪತಿಯಾದ ಶ್ವೇತಕುಮಾರನು ಚತುರಂಗಮನೋಪೇತನಾದ ನಾನು ಬಾಹುಜನಾದದ್ದರಿಂದಲೇ ಬಾಹು ವಿಕ್ರಮದಲ್ಲಿ ಅತಿಶಯತೆಯನ್ನು ಮೆರೆಯುತ್ತ ಲೋಕದಲ್ಲಿ ಎದೆಸೆಟೆದು ನಿಂತಹ ಯಾವ ಮಾರ್ಮಲದ ಯೋಧನನ್ನಾದರೂ ಎದೆಮೆಟ್ಟು ಮೀರಿ ಬೆಳೆದೇ ಅಭ್ಯಾಸ ಇದ್ದವ. ಬರುವಾಗೆಲ್ಲ ಹೇಳಿದ ದುರಖ್ಯಾತ ಅಂತ. ದುರಖ್ಯಾತ ಯಾಕೆ? ನಾವು ಹೋದರೆ ನಮ್ಮಲ್ಲಿ ಬೆದರಿಕೆಯನ್ನು ಕಲಿತ ತನಕ ಲೋಕ ಕಂಡದ್ದಿಲ್ಲ. ಇಲ್ಲ. ನಮ್ಮನ್ನು ನೋಡಿದ ಶತ್ರುಗಳ ಮುಖಮಂಡಲದಲ್ಲಿ ಬೆದರಿಕೆಯನ್ನು ಕಂಡು ಬಸವಳಿದ ಲೋಕವೇ ಇದು ತನಕ ಇರುವುದು. ಆದ್ದರಿಂದಲೇ ಗೆಲುವನ್ನು ಶೀಲವಾಗಿಸಿಕೊಂಡ ಸ್ವಭಾವವಾಗಿಸಿಕೊಂಡಂತಹ ಶ್ವೇತಕುಮಾರ ಗೆದ್ದು 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 ಎಲ್ಲರೂ ಸೋಲ್ತಾರೆ ಅಂತ ಆದ್ರೆ ಗೆಲ್ಲುವಿಲ್ಲೂ ಒಂದು ಉತ್ಸಾಹ ಇರುವುದಿಲ್ಲ, ಉಲ್ಲಾಸ ಇರುವುದಿಲ್ಲ. ಹಾಗಿದ್ರೆ ನೀವು ಸೋತದ್ದೇ ಇಲ್ವ ಇಲ್ಲಿಯೂ? ಈಗ ಸೋತೆ. ಇಲ್ಲಿ ಸೋತೆ. ಇಲ್ಲಿ ಯಾವ ಸೇನೆ? ಇಲ್ಲಿ ಸೋತೆ. ಯಾವ ರಾಜನೊಂದಿಗೆ? ಯಾರೊಂದಿಗೆ? ಸೌಂದರ್ಯ ಸಾಮ್ರಾಜ್ಞಿ ಎಂಬಾಗದಲ್ಲಿ ಇದೋ ಬಡಪಾಯಿಯಾದ ಶ್ವೇತಕುಮಾರ ಸೋತ ದೇವಿ, ತ್ರಿಲೋಕ ಸುಂದರಿಯ ಲೋಕಮೋಹಕವಾದ ಸೌಂದರ್ಯ, ಅದಕ್ಕೆ ಬಸವಳಿದು ಇದೋ ನಡು ತಗ್ಗಿಸಿ ತಲೆ ತಗ್ಗಿಸಿ ಕೈ ಚಾಚಿ ಸೋತೆ ಅಂತ ಹೇಳ್ತಾ ಇದ್ದೇನೆ. ಇಲ್ಲ, ಭೂತಳದಲ್ಲಿ ನಿಜವಾಗಿ ನೀನು ಕೇಳಿದೆಯಲ್ಲ ಆಗ ನೀ ಯಾಕೆ ಹುಚ್ಚಿಗೆ ಸೋತದ್ದು ಅಂತ. ಹುಚ್ಚು ಕಟ್ಟುವುದು ಯಾಕೆ ಈ ಹುಚ್ಚನ್ನು ಕಟ್ಟಬೇಕು ಅಂತ ಅವನು ಹೇಳಿದ್ದು. ಇದು ಹುಚ್ಚು ಕೆರಳಿಸುವಂತಹ ಸೌಂದರ್ಯ ಅತಿಶಯ, ಅದನ್ನು ಬಂಧನಕ್ಕೊಳಪಡಿಸಿ ಅದರಲ್ಲೇ ರಮಿಸಿ ಲೋಕೋತ್ತರ ಸೌಂದರ್ಯ ಈಗ ಸುಕೃತಿಗಳಾದವರಿಗೆ ಸಾಧಾರಣವಾಗಿ ಹಂಬಲಿಸುವುದಕ್ಕೆ ದೇವಲೋಕವೋ ಅಲ್ಲಿರುವಂತಹ ದೇವಾಪ್ಸರೆಯರೋ ಇವರೆಲ್ಲರೂ ಲಭ್ಯರಾಗ್ತಾರೆ. ಆದರೆ ಎಷ್ಟು ಪುಣ್ಯಾತ್ಮರಾದರೂ ಕೂಡ ಸತ್ಯಲೋಕದ ಸೌಂದರ್ಯದ ಸಾರವೇ ಭೋಗಕ್ಕಾಗಿ ತಾನಾಗಿ ಎಳಸಿ ಬಂದು ಒದಗುವುದಕ್ಕುಂಟೆ ನೀನು ಅಪೂರ್ವವಾಗಿ ಒದಗಿ ನಿಂತಿದ್ದಿ. ನಿನ್ನ ಅಪ್ಪ ನಿನಗೆ ಕೆಲಸ ಇರುತ್ತೆ ಕೇಳುವಾಗ ಏನ್ ಹೇಳಿದ? ನಿನಗೆ ಪ್ರತ್ಯೇಕ ಕೆಲಸ ಇಲ್ಲ, ತಿರುಗಾಡುವುದಕ್ಕೆ ನೀನು ಆಯ್ಕೆ ಮಾಡಿದ್ದೆಲ್ಲಿಗೆ? ಭೂಲೋಕವೇ ಪರಿವರ್ತನಾಶೀಲವಾದ ಲೋಕ. ನೋಡು, ಇದು ತನಕ ಯಾರಿಗೂ ಸೋಲದ ನಾನು ನಿನ್ನನ್ನು ಕಂಡ ಕ್ಷಣ ಸೋತಿದ್ದೇನೆ ಅಂದ್ರೆ ದ್ವಂದ್ವಾತ್ಮಕವಾದ ಪ್ರಪಂಚದಲ್ಲಿ ಇದಕ್ಕಿಂತ ದೊಡ್ಡ ಪರಿವರ್ತನೆ ಎಂತದುಂಟು?